ಗುಬ್ಬಿ ಹಾಗೂ ತುರುವೇಕೆರೆ ಗಡಿಭಾಗದ ಬೋಚಿಹಳ್ಳಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ. ಮಾತನಾಡಿ, ಹೇಮಾವತಿ ಲಿಂಕ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾನು ಬಗ್ಗುವ ಪ್ರಶ್ನೆಯೇ ಇಲ್ಲ. ಮಾಗಡಿಗೆ 3.68 ಎಂಸಿಎಫ್ಟಿ ನೀರು ನೀಡಬೇಕು. ಆದರೆ 7.5 ಟಿಎಂಸಿ ನೀರನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಾ ಎಂದು ಜನರಿಗೆ ಪ್ರಾಮಾಣಿಕವಾಗಿ ಹೇಳಬೇಕು. ಇದುವರೆಗೂ ಕುಣಿಗಲ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂಬ ಮಾತುಗಳನ್ನು ಹೇಳುತ್ತಿದ್ದಾರೆ ಹೊರತು ಬೇರೆ ಮಾತುಗಳು ಅವರಿಂದ ಬಂದಿಲ್ಲ. ಇಲ್ಲಿಂದ ನೀವು ತೆಗೆದುಕೊಂಡು ಹೋದರೆ ತುರುವೇಕೆರೆ ಗುಬ್ಬಿ ತಾಲೂಕಿನ ಜನರ ಪರಿಸ್ಥಿತಿ ಏನಾಗಬೇಕು? ಅಡಿಕೆ, ತೆಂಗು ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿ ನಿರ್ಮಾಣವಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯಿಂದ ರಾಮನಗರ ಭಾಗಕ್ಕೆ ಲಿಂಕ್ ಕೆನಾಲ್ ಮೂಲಕ ನೀರು ಹರಿಸುವುದನ್ನು ಇಡೀ ಜಿಲ್ಲೆ ವಿರೋಧಿಸುತ್ತದೆ ಎಂದು ಹೇಳಿದರು. ವರದಿ ಮಂಜುನಾಥ್ ಡಿ, ಗುಬ್ಬಿ. ಹೇಮಾವತಿ ಅಕ್ವೈರ್ ಆಗಿದ್ರೆ ಕಾಪಿ ಸಿಕ್ಕಿದ್ರೆ ರದ್ದು ಮಾಡಿಸ್ತೀವಿ. ಅದೆಲ್ಲ ಅಕ್ವೈರ್ ಆಗದಿದ್ರೆ ನಾವೇ ನೋಡಕ್ಕೆ ಅಧಿಕಾರಿಗಳು ಯಾವ್ದು ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನನ್ನ ಹತ್ರ ಏನು ಡಾಕ್ಯುಮೆಂಟ್ ನಂಗೆ ಯಾರು ಬಂದಿಲ್ಲ, ಯಾರು ಕೊಟ್ಟಿಲ್ಲ. ಅಧಿಕಾರಿಗಳ ಹತ್ರನೇ ಇಲ್ಲ. ಅದೆಲ್ಲ ತಗೊಂಡು ಬಂದ್ರೆ ನಾನು ಮಾತಾಡ್ತೀನಿ. ಅಧಿಕಾರಿಗಳೇ ನೀವೇ ತಗೋಬೇಕು. ಯಾಕಂದ್ರೆ ಅದೇನಾದ್ರು ಒತ್ತುವರಿ ಆಯ್ತು ಅಂದ್ರೆ ಕಲ್ಲೂರು ಕೆರೆ ಪ್ಲಸ್ ಲಕ್ಷಾಂತರ ಎಕರೆಗೆ ಸಮಸ್ಯೆ ಆಗುತ್ತೆ. ನೀರಾವರಿ ಒತ್ತುವರಿ ಯಾಕಾಯ್ತದ್ರಿ? ಒತ್ತುವರಿ ಮಾಡಕ್ ಸಾಧ್ಯ ಇಲ್ರಿ. ಒತ್ತುವರಿಯಲ್ಲಿ ಮಾಡಕ್ಕಾಗಲ್ಲ. ಅಧಿಕಾರಿಗಳು ಬೇಜವಾಬ್ದಾರಿ ಇದ್ರೆ ನಾನು ವೆರಿಫೈ ಮಾಡ್ತೀನಿ. ಏನು ಇದೆ ಫಸ್ಟ್ ನನಗೆ ಗೊತ್ತಾಗ್ತದೆ. ಕರೆದು ಮೀಟಿಂಗ್ ಮಾಡಿ ಏನಾದ್ರು ಒತ್ತುವರಿ ಆಗಿದ್ರೆ ಅಥವಾ ಇಲ್ಲಿ ಅಕ್ವೈರ್ ಆಗಿದ್ರೆ ಅದಕ್ಕೂ ಕಾಪಿ ಸಿಕ್ಕಿ ಸಾಕು ಒತ್ತುವರಿ ಖಾಲಿ ಮಾಡ್ತಾನೆ. ಅದೇನಿತ್ತು 2 ವರ್ಷ ಚುನಾವಣೆ ಇದೆ ಸರ್. ತುರುವೇಕೆರೆಯಲ್ಲಿ ಎನ್ಡಿಎ ಯಾವ ತರ ಹೋಗುತ್ತೆ ಅಂತ? ಯಾವ ತರ ಹೋಗುತ್ತೆ? ಮ್ಯಾಕ್ ಹೋಗ್ತದೆ, ಕೆಳಗೆ ಹೋಗ್ತದೆ, ಯಾರಿಗೆ ಗೊತ್ತಿದೆ? ಜೊತೆಲಿ ಹೋಗ್ತೀರಾ, ಮ್ಯಾಕೆ ಕೆಳಗೆ ಹೋಗ್ತೀರಾ ಅಂತ? ಇಬ್ರು ಜೊತೆಲೆ ಹೋಗ್ತೀರಾ, ಮೇಲೆ ಕೆಳಗೆ ಹೋಗ್ತೀರಾ? ನಾರಿಗೆ ಗೊತ್ತಾರಪ್ಪ. ನಾರಿಗೆ MLA ಕೆಲಸ ಮಾಡಿದೆ 2 ವರ್ಷ. ನೋಡೋಣ 2 ವರ್ಷ ಅಲ್ಲ, ಹಿಂಗೆ ಎನ್ಡಿಎನೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾರ್ಯಕರ್ತರ ಗೊಂದಲ ಇದ್ದೇ ಇದೆ. ಅವರು ಮಸಾಲೆ ಅವರು ನಾನು ಅಂತಾರೆ, ನೀವು ನಾನು ಅಂತೀರಾ, ಇನ್ನೊಬ್ರು ಯಾರೋ ನಾನು ಅಂತಾರೆ, ಹೆಂಗೆ ಅಂತ. ಈಗ ಡಿಸಿಷನ್ ತಗೊಂಡಾಗಿದೆ. ಸಿಟ್ಟಿಂಗ್ MLAಗೆ NDA ಟಿಕೆಟ್ ಕೊಡಬೇಕು ಅಂತ. ಅದ್ರ ಮೇಲೆ ಕಾದ್ ನೋಡೋಣ. ಮತ್ತೆ ತಿರುಗಿ ಯಾಕೆ ಚರ್ಚೆ? ಅದು ಸ್ಪಷ್ಟವಾಗಿದ್ದೀರಾ? ಸ್ಪಷ್ಟವಾಗಿದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಲಾಸ್ಟ್ ಟೈಮ್ ನಾವು ನಿಲ್ಲಲ್ಲ ಅಂತ ಹೇಳಿದ್ವಿ, ಮಗನ್ ಕೊಡಿಸ್ತೀವಿ ಅಂತ ಹೇಳಿದ್ರಿ. ನಾನು ನಿಲ್ಲದ್ ಬೇಡ ಅಂತ ಇವತ್ತು ನನ್ನ ಚಿಂತನೆ. ಏನ್ ಮಾಡೋದು? ದೇವೇಗೌಡರು ಕುಮಾರಣ್ಣ ನೀವೇ ನಿಲ್ಕೋಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಲಾಸ್ಟ್ ಇಯರ್ ನಾನು ಬರ್ತ್ಡೇ ದಿವಸ ಅನೌನ್ಸ್ ಮಾಡಿದೆ ನಾನು ನಿಲ್ತೀನಿ ಅಂತ. ಹಾಗಾಗಿ ನಿಲ್ತೀನಿ ಅಷ್ಟೇ. ಅದರ ಮನಸ್ಸಲ್ಲಿ ಇಷ್ಟ ಇಲ್ಲ, ಒತ್ತಾಯಕ್ಕೆ ನಿಲ್ತೀರಾ? ಅವ್ರು ಹೇಳಿದರೆ ನಮ್ಮ ನಾಯಕರು ನಾವು ಗೌರವ ಕೊಡ್ಬೇಕಲ್ಲ ಅಲ್ವಾ? ಹೀಗಾಗಿ NDA ಮಾಡಿದ್ರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಮಾತ್ರೆಗಳು ಸಿಗ್ತಾ ಇಲ್ಲ ಅಂತೇಳಿ ಬಹಳಷ್ಟು ಸಮಸ್ಯೆ ಇದೆ. ಇವತ್ತಿನ ಇಶ್ಯೂ ಅಲ್ಲ. ಸರ್ಕಾರಿ ಆಸ್ಪತ್ರೆ ಸಿಕ್ಕಲ್ಲ, ಇಂಜೆಕ್ಷನ್ ಸಿಕ್ಕಲ್ಲ, ಎಲ್ಲ ಚೀಟಿ ಬರ್ಕೊಡ್ತಾರೆ. ಯಾರು ಬೈಯೋದು? ನಾವು ಡಾಕ್ಟರ್ ಬೈಯಕ್ಕಾಗೋದಿಲ್ಲ. ಅದ ಸರ್ಕಾರದ ಬೈ ಎಷ್ಟು ಸರಿ ಬೈತೆ? ಸರ್ಕಾರದವರು ಯಾರನ್ನು ಬೈತೀರಾ? ಸರ್ಕಾರ ನರ್ಸನ್ನು ಬೈಬೇಕು. ನಾವು ಸರ್ಕಾರ ನಡೆಸ್ತಾ ಇದೀವ. ಈ ಹೊಸ ಸರ್ಕಾರ ಬರ್ತಾ ಇದೆ, ಏನು ಹೇಳ್ತೀರಾ? ಒಳ್ಳೇದು, ಸ್ವಾಗತ ಮಾಡ್ತೀವಿ. ಸರ್ಕಾರ ಬಂದಾಲೆ 3 ವರ್ಷ ಇದೆ. 3 ವರ್ಷ ಇದೇ ಸರ್ಕಾರದಲ್ಲೇ ಬೇರೆ ಸರ್ಕಾರ ಬಂದಿಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ. 3 ವರ್ಷದಿಂದ DK ಶಿವಕುಮಾರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನನಗೆ ₹1 ಕೊಟ್ಟಿಲ್ಲ. ಮತ್ತೆ ಇನ್ನೇನು ಕೇಳಿದ್ದೀನಿ 2 ವರ್ಷದಲ್ಲಿ? ಏನ್ ಕೇಳೋದು? ನಾವು ನೋಡೋದು ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿಕೊಂಡು ಬಂದಿರುವಂತ DK ಅವರು. ನಾವೇನು ಬೇಡ ಅಂತ ಹೇಳಿದೀವ? ಸಂತೋಷ. ಅದಕ್ಕೇನಿದೆ? ಒಪ್ಕೊಂತೀರಾ ನೀವು ಅಂತ DK ಅವ್ರನ್ನ? ಇನ್ನು ಮುಖ್ಯಮಂತ್ರಿ ಎಲ್ಲಾನು ಒಪ್ಕೋಬೇಕಲ್ವರಿ? ಅವ್ರನ್ನ ಕೆಳಗೆ ಇಳಿಸಿ DK ಅವರು ಅಧಿಕಾರಕ್ಕೆ ಬಂದಿರುವಂತದ್ದು ಎಷ್ಟು ಸರಿ? ಅದು ಆ ಪಕ್ಷದ ವಿಚಾರ. ನಾನು ಮಾತಾಡೋಕ್ಕಾಗಲ್ಲ. ಅವರೇನು ಬೇರೆ ಬಂದಿದ್ರೆ ಅದು ಮಾತಾಡ್ಬೋದಿತ್ತು. ಅದೇ ಪಕ್ಷದವರು ಹಿಂದೆ ಏನು ಮಾತಾಡೋ ಆ ರೀತಿ ಮಾಡ್ಕೊಂಡವ್ರೆ. ತುಮಕೂರು ಜಿಲ್ಲೆಗೆ ಒಬ್ಬರು ಸಚಿವರನ್ನು ಮಾತ್ರ ಕೊಡ್ತೀವಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈಗ ಯಾರೇ ಪರಮೇಶ್ ಆಗಿದಾರಲ್ಲ, ನೋಡೋಣ. ಅದನ್ನೆಲ್ಲ ನಾವು ಹೇಳಕ್ಕಾಗಲ್ಲ. ನಾವು ಕಾಂಗ್ರೆಸ್ ಪಾರ್ಟಿ MLA ಅಲ್ಲ. ಕಾಂಗ್ರೆಸ್ ಪಾರ್ಟಿಯವ್ರು ಮಾತಾಡ್ಬೇಕು. ನಾನು ಹೆಂಗ್ ಮಾತಾಡಕ್ಕಾಗ್ತದೆ? ಅದು ಜಿಲ್ಲೆಯ ವಿಚಾರಕ್ಕೆ ಬಂದಾಗ ಜಿಲ್ಲೆ ವಿಚಾರ 8 ಜನ ಕೊಡ್ಲಿಕ್ಕೆ